ನಮಸ್ಕಾರ ವೀಕ್ಷಕರೇ, ಇವತ್ತು ಪಶ್ಚಿಮ ಬಂಗಾಳದಿಂದ ಬರ್ತಿರುವ ದೃಶ್ಯಗಳು ಕೇವಲ ಆತಂಕಕಾರಿ ಮಾತ್ರ ಆಗಿಲ್ಲ, ಅದು ಇಡೀ ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ನಡುಗಿಸ್ತಾ ಇದೆ. ನೇತಾಜಿ ಇಂದೋರ್ ಸ್ಟೇಡಿಯಂನ ಹೊರಗೆ ತಡರಾತ್ರಿ ಭಾರೀ ಒಂದು ಹೈಡ್ರಾಮಾ ನಡೆದಿದೆ. ಇದು ಕೇವಲ ಹೈಡ್ರಾಮಾ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವದ ಅಧೋಗತಿಯೇ ಅನಾವರಣಗೊಂಡಿದೆ ಅಂತ ಹೇಳ್ಬೋದು. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿಯ ನಾಯಕರು ರಾತ್ರೋರಾತ್ರಿ ರಸ್ತೆಗೆ ಇಳಿಯುವ ಅನಿವಾರ್ಯತೆ ಇಲ್ಲಿ ಯಾಕೆ ಬಂತು? ಯಾಕಂದ್ರೆ ಸ್ಟ್ರಾಂಗ್ ರೂಮ್ಗಳ ಭದ್ರತೆ ಮತ್ತು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಈಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಿಂತಿದೆ. ಇದು ಚುನಾವಣೆಯೋ ಅಥವಾ ಸಿಸ್ಟಮ್ ಮಟ್ಟದಲ್ಲಿ ನಡೀತಾ ಇರುವಂತಹ ಮಸಲತ್ತೋ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಕೂಡ ಇಲ್ಲಿ ನಿಗೂಢ ಆಗಿದೆ. ಈ ನಿಗೂಢತೆಗೆ ಸಾಕ್ಷಿ ಬೇಕಂದ್ರೆ ನೇತಾಜಿ ಇಂದೋರ್ ಸ್ಟೇಡಿಯಂನ ಸಿಸಿಟಿವಿ ದೃಶ್ಯಾವಳಿಯನ್ನ ಒಮ್ಮೆ ನೋಡಿ. ಆ ದೃಶ್ಯಗಳಲ್ಲಿ ಏನಿದೆ ಗೊತ್ತಾ? ಮತಪತ್ರಗಳಿರುವ ಕೋಣೆಯೊಳಗೆ ಕೆಲವು ಅಪರಿಚಿತ ವ್ಯಕ್ತಿಗಳು ಅತ್ಯಂತ ನಿರಾಳವಾಗಿ ಓಡಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರಿಗಳ ಸಮ್ಮುಖದಲ್ಲೇ ಬ್ಯಾಲೆಟ್ ಬಾಕ್ಸ್ ನ ಸೀಲ್ ಜೊತೆ ಚಲ್ಲಾಟವಾಡ್ತಿರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಕ್ಷದ ಯಾವುದೇ ಏಜೆಂಟರು ಇಲ್ಲದ ಸಮಯದಲ್ಲಿ ಅರ್ಧ ರಾತ್ರಿಯಲ್ಲಿ ಆ ವ್ಯಕ್ತಿಗಳು ಅಲ್ಲಿ ಏನ್ ಮಾಡ್ತಾ ಇದ್ರು? ಇವಿಎಂ ಮತ್ತು ಬ್ಯಾಲೆಟ್ ಬಾಕ್ಸ್ ಗಳ ಜೊತೆ ಆಡ್ತಿರುವ ಆ ಆಟ ಬ್ರಾಡ್ ಡೇ ಲೈಟ್ ನಲ್ಲಿ ನಡೀತಾ ಇರುವಂತಹ ಪ್ರಜಾಪ್ರಭುತ್ವದ ಹತ್ಯೆ ಅಲ್ವಾ? ನೆನಪಿಡಿ ಸ್ನೇಹಿತರೆ, ಸಿಸಿಟಿವಿ ಕ್ಯಾಮೆರಾಗಳು ಸುಳ್ಳು ಹೇಳೋದಿಲ್ಲ, ಅದ್ ನಿಮಗೂ ಗೊತ್ತು. ಆದ್ರೆ ಆಯೋಗ ಮಾತ್ರ ಎಲ್ಲವೂ ನಿಯಮದಂತೆ ಇದೆ ಅಂತ ಇಲ್ಲಿ ವಾದ ಮಾಡ್ತಾ ಇದೆ. ಹೀಗೆ ಸಿಸಿಟಿವಿ ದೃಶ್ಯಗಳು ಹಗರಣವನ್ನ ಎತ್ತಿ ತೋರಿಸ್ತಾ ಇದ್ರೆ, ಚುನಾವಣಾ ಆಯೋಗದ ಸ್ಪಷ್ಟನೆ ಮಾತ್ರ ಅತ್ಯಂತ ವಿಚಿತ್ರವಾಗಿದೆ. ನಾವು ಸಂಜೆ 4 ಗಂಟೆಗೆ ರೂಮ್ ತೆಗಿತೀವಿ ಅಂತ ಮೊದಲೇ ಇಮೇಲ್ ಮಾಡಿದ್ದೆವು ಅಂತಾರೆ ಅಲ್ಲಿದ್ದಂತಹ ಅಧಿಕಾರಿಗಳು. ಆದ್ರೆ ಟಿಎಂಸಿ ನಾಯಕರು ಕೇಳ್ತಾ ಇರುವಂತಹ ಪ್ರಶ್ನೆ ಇಲ್ಲಿ 100ಕ್ಕೆ 100 ಸರಿಯಾಗಿದೆ. ಮಾಹಿತಿ ಬಂದದ್ದು ಕೊನೆ ಕ್ಷಣದಲ್ಲಿ, ನಾವು ಬರುವ ಮೊದಲೇ ನೀವು ಬೀಗ ತೆಗೆದಿದ್ಯಾಕೆ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಅನುಪಸ್ಥಿತಿಯಲ್ಲಿ ಸ್ಟ್ರಾಂಗ್ ರೂಮ್ ತೆರೆಯುವ ಅಂತಹ ತುರ್ತು ಏನಿತ್ತು? ಮಾಹಿತಿ ತಲುಪುವ ಮೊದಲೇ ಪ್ರಕ್ರಿಯೆ ಮುಗಿಸೋದು ಪಾರದರ್ಶಕತೆ ಇಲ್ಲಿ ಹೇಗಾಗ್ತದೆ? ಆಯೋಗವು ನಿಷ್ಪಕ್ಷಪಾತವಾಗಿದ್ರೆ ಈ ಮಟ್ಟದ ಮುಚ್ಚುಮರೆ ಮತ್ತು ಅವಸರ ಯಾಕೆ ಬೇಕು ಅಂತ. ಆಯೋಗದ ಈ ಬೇಜವಾಬ್ದಾರಿ ನಡೆಗೆ ಕೇವಲ ನಾಯಕರು ಮಾತ್ರ ಅಲ್ಲ, ಭವಾನಿಪುರದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಅಂಗಳಕ್ಕಿಳಿಯಬೇಕಾಯಿತು. ಟಿವಿಯಲ್ಲಿ ಸ್ಟ್ರಾಂಗ್ ರೂಮ್ ಒಳಗೆ ನಡೀತಾ ಇದ್ದಂತಹ ಅಕ್ರಮಗಳ ಸಿಸಿಟಿವಿ ದೃಶ್ಯಗಳನ್ನ ನೋಡಿ ದಂಗಾದಂತಹ ದೀದಿ ನೇರವಾಗಿ ಸ್ಥಳಕ್ಕೆ ಧಾವಿಸಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇನು ಗೊತ್ತಾ? ಆರಂಭದಲ್ಲಿ ಕೇಂದ್ರ ಭದ್ರತಾ ಪಡೆಗಳು ಸ್ವತಃ ರಾಜ್ಯದ ಮುಖ್ಯಮಂತ್ರಿಯನ್ನೇ ಒಳಗೆ ಬಿಡೋದಕ್ಕೆ ನಿರಾಕರಿಸ್ತದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಊಹಿಸಿ ನೋಡಿ. ನಮ್ಮ ಇವಿಎಂ ಯಂತ್ರಗಳನ್ನ ಮ್ಯಾನಿಪುಲೇಟ್ ಮಾಡಲಾಗ್ತಿದೆ ಎಂಬ ದೀದಿಯ ಆರೋಪಕ್ಕೆ ಈಗ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿ ನೀಡಿರುವಂತಿದೆ. ಈ ಅಕ್ರಮಗಳು ಕೇವಲ ಸ್ಟ್ರಾಂಗ್ ರೂಮ್ಗೆ ಸೀಮಿತವಾಗಿಲ್ಲ, ಇಡೀ ವ್ಯವಸ್ಥೆಯ ಮೇಲೆ ನಮಗೆ ಪ್ರಶ್ನೆ ಉಂಟು ಮಾಡ್ತದೆ. ಲಕ್ಷಾಂತರ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಕೈಬಿಟ್ಟಾಗ ಸುಪ್ರೀಂ ಕೋರ್ಟ್ ನೀಡಿದ ಉತ್ತರ ನಿಮಗೆ ನೆನಪಿರಬಹುದು. ಈ ಬಾರಿ ಮತ ಹಾಕ್ತಿದ್ರೆ ಪರವಾಗಿಲ್ಲ, ಮುಂದಿನ ಬಾರಿ ಮತ ಹಾಕಿ ಅಂತ ನ್ಯಾಯಾಲಯ ಹೇಳಿತ್ತು. ಇದೆಷ್ಟು ವಿಪರ್ಯಾಸ ಅಲ್ವಾ? ಮತದಾನದ ಹಕ್ಕು ಅನ್ನೋದು ಭಿಕ್ಷೆ ಅಲ್ಲ, ಅದು ಸಂವಿಧಾನ ನೀಡಿದ ಮೂಲಭೂತ ಹಕ್ಕು. ಲಕ್ಷಾಂತರ ಜನರ ಹಕ್ಕನ್ನ ಕಿತ್ತುಕೊಂಡಾಗ ವ್ಯವಸ್ಥೆ ಮೌನವಾಗಿರೋದು ಪ್ರಜಾಪ್ರಭುತ್ವದ ಪಾಲಿಗೆ ಶುಭ ಸೂಚನೆಯಂತೂ ಅಲ್ಲ. ಇನ್ನು ವ್ಯವಸ್ಥೆ ಇಲ್ಲಿ ಮೌನವಾಗಿದೆ ಅಂದುಕೊಂಡ್ರು ಕೂಡ ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಕೇವಲ ಒಂದು ಕಡೆ ಮಾತ್ರ ಸಕ್ರಿಯವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಏನಾದ್ರೂ ಹೇಳಿದ್ರೆ ತಕ್ಷಣ ನೋಟಿಸ್ ಜಾರಿ ಮಾಡುವಂತಹ ಈ ಚುನಾವಣಾ ಆಯೋಗಕ್ಕೆ ಪ್ರಧಾನಿ ಮೋದಿ ಅವರ ಧಾರ್ಮಿಕ ಪ್ರಚೋದನಕಾರಿ ಭಾಷಣಗಳು ಕೇಳಿಸ್ತಾ ಇಲ್ವಾ? ಜ್ಞಾನೇಶ್ ಗುಪ್ತಾ ಅವರ ನೇತೃತ್ವದ ಆಯೋಗವು ಕೇವಲ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಆರೋಪ ಈಗ ಜಗಜ್ಜಾಹೀರಾಗಿದೆ. ಸ್ವತಃ ಚುನಾವಣಾ ಅಧಿಕಾರಿಗಳಿಗೆ ಮತದಾನ ಮಾಡೋದಕ್ಕೆ ಅವಕಾಶ ನೀಡಿದ ಆಯೋಗವು ಈಗ ನಮಗೆ ಪಾರದರ್ಶಕದ ಪಾಠ ಮಾಡ್ತಿರೋದು ಒಂದು ದೊಡ್ಡ ಹಾಸ್ಯದಂತೆ ಕಾಣ್ತಾ ಇದೆ. ಇನ್ನು ಮಾಧ್ಯಮಗಳ ಬಗ್ಗೆ ಮಾತನಾಡೋದೇ ಬೇಡ ಬಿಡಿ. ಚುನಾವಣೆಯ ದಿನದಂದು ಪ್ರಧಾನಿ ಮೋದಿ ಕಾಶಿಯಲ್ಲಿ ಡಮರು ಬಾರಿಸ್ತಾ ಅಥವಾ ದೇವಸ್ಥಾನಕ್ಕೆ ಹೋಗೋದನ್ನ ಮಾಧ್ಯಮಗಳು ಹಗಲು ಇರುಳು ಅಂತ ಲೈವ್ ತೋರಿಸ್ತದೆ. ಇದು ಮತದಾರರ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರೋದಿಲ್ವಾ? ಯಾಕೆ ಚುನಾವಣಾ ನೀತಿ ಸಂಹಿತೆ ಅನ್ನೋದು ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿದ್ಯಾ? ಸಿಸ್ಟಮ್ ಇವತ್ತು ಸಂಪೂರ್ಣವಾಗಿ ಆಡಳಿತ ಪಕ್ಷದ ಪರವಾಗಿ ಬಾಗಿರೋದು ಕೇವಲ ಬಂಗಾಳದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ,
ಬಂಗಾಳದ ಈ ಘಟನೆಗಳು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಸಂಕೇತವಾಗಿದೆ. ಸಿಸಿಟಿವಿ ದೃಶ್ಯಗಳೇ ಅಕ್ರಮಗಳನ್ನ ಕಿರ್ಚಾಡ್ತಿದ್ರು ಕೂಡ ಆಯೋಗ ಕುರುಡಾಗಿದ್ರೆ ಈ ಚುನಾವಣೆಗೆ ಏನ್ ಅರ್ಥ ಇರತ್ತೆ ಹೇಳಿ? ಜೂನ್ 4ರಂದು ಬರುವ ಫಲಿತಾಂಶವು ಜನರ ನೈಜ ತೀರ್ಪೋ ಅಥವಾ ಈ ಸಿಸ್ಟಮ್ ಮಾಡಿರುವ ಕೈವಾಡವೋ ಎಂಬ ಕಳವಳ ನಮ್ಮನ್ನ ಕಾಡ್ತಾ ಇದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.